ಅದನ್ನ ನೋಡ್ಬೇಕು, ಫೈಲ್ ತರಿಸಿ ನೋಡ್ಬೇಕು. ಕುಮಾರಸ್ವಾಮಿ ಆಲ್ವೇಸ್ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಇಂದ ತಗೊಂಡೋಗಿರೋದು ಇವತ್ತಿನವರೆಗೆ ನಿರ್ದೇಶಿಸ್ತಾರೆ. ಡಿನೋಟಿಫಿಕೇಶನ್ ಕೇಸು ಕುಮಾರಸ್ವಾಮಿ ಅವ್ರದ್ದು ಬಂದಿದೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ 3 ಜನ ಮಿನಿಸ್ಟರ್ಗಳು. 2021ರಿಂದ ಲೋಕಾಯುಕ್ತ ಅವರು ಇದುವರೆಗೂ ಎನ್ಕ್ವೈರಿ ಮಾಡಿರೋದಕ್ಕೆ ಇಲ್ಲಿ ಒಂದು ಕಡೆ ಪೊಲೀಸ್ ಫೈಲೂರ್ ಸರ್ ಇದು ಅಂತ. ಯಾಕಂದ್ರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂತ ಒಂದು ಸಿಸ್ಟಮ್ ಯಾಕೆ ಇಟ್ಕೊಂಡಿರ್ಬೇಕು? ನೋಡ್ಬಿಟ್ಟು ಹೇಳ್ತೀನಿ ನಾನು. ಯಾಕಂದ್ರೆ ನಿನ್ನೆ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಮತ್ತೆ ಸಂತೋಷ್ ಲಾಡ್ ಅವರು ಮತ್ತೆ ಈ ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ. ಸೊ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರಿಬ್ಬರ ಕಾಲದಲ್ಲಿ ಆಗಿರ್ತದೆ. ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು. ಅದ್ರ ಬಗ್ಗೆ ತನಿಖೆ ಇತ್ತು. ಯಾಕಂದ್ರೆ ಅದು 100 ಎಕರೆ ಇರುವಂತ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡರ್ ಆಗ್ತದೆ. ತನಿಖೆ ಶುರು ಮಾಡಬೇಕು. 100 ಎಕರೆ ಇಲ್ಲ, 1 ಎಕರೆ 11 ಗುಂಟೆ ರೀ, ಸರಿಯಾಗಿ ತಿಳ್ಕ. 1 ಎಕರೆ 11 ಗುಂಟೆ ವ್ಯಾಲ್ಯೂ, ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗ, ಬೆಲೆ ಬಾಳ್ತಕ್ಕಂಥ ಜಮೀನು. ಅಂಥದನ್ನ ಡಿನೋಟಿಫೈ ಮಾಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ. ಆಮೇಲೆ ಅವ್ರ ಅತ್ತೆ GPA ಹೋಲ್ಡರ್ ಆಗಿದ್ದಾಳೆ. ಸೊ ಅಧಿಕಾರಿಗಳು ಇದು ಬರೋದಿಲ್ಲ, ಸ್ವಾಧೀನ ತಗೊಂಡಾಗಿದೆ, ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ. ಮತ್ತೆ ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ. ರಾಕೇಶ್ ಸಿಂಗ್ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ರಾಕೇಶ್ ಸಿಂಗ್ ಹೋಗಿ ಹೇಳಿದ್ದಾರೆ ಅಂತ. ರಾಕೇಶ್ ಸಿಂಗ್ ಇಷ್ಟೆಲ್ಲ ಆದ್ರೂ ಸರ್ಕಾರ 2 ವರ್ಷ ಫೈಲ್ ಮೇಲೆ ಕೂಡಬೇಕಾಗಿತ್ತು ಸರ್. ಇಂಥ ಕೇಸ್ಗಳನ್ನು ಹೇಳೋದು ಕರೆಕ್ಟ್ ಆಗಿದೆ. ನಾನು ಫೈಲ್ ನೋಡ್ಬಿಟ್ಟು ಹೇಳ್ತೀನಿ. ಸರ್, ವಿಪಕ್ಷಗಳು ಗಾಜಿನ ಮೇಲೆ ಕುಳಿತು ಕಲ್ಲೊಡೆಯ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತಾ ಸರ್? ವಿಪಕ್ಷಗಳು ನಿಮ್ಗೇನ್ ಅನ್ಸುತ್ತೆ? ಹೇಳಪ್ಪ. ನಮಗ್ ಕೇಳ್ತಾ ಇದ್ದೀನಿ ಸರ್. ನನಗೆ ಕೇಳೋದಿರ್ಲಿ, ನಾ ರಾಜಕೀಯ ನೀನ್ ಹೇಳು. ನೀನು ಯುವರ್ ನಾಟ್ ಎ ಪಾಲಿಟಿಷಿಯನ್. ನಿನಗೇನ್ ಅನ್ಸುತ್ತೆ? ಪಕ್ಷದವ್ರಂಗ್ ಮಾಡ್ತಾ ಇದಾರೆ ಅನ್ಸುತ್ತೆ ಸರ್ ನನಗೆ. ಇಬ್ರು ಗಾಜಿನ ಮೇಲೆ ಕೂತ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಎಲ್ಲಿ ಮಾಡಿದ್ವಿ? ಆರೋಪಗಳು ಮಾಡ್ತಾರೆ. ಎಲ್ಲಿ ಮಾಡಿದೀವೇನ್ರಿ? ಆರೋಪ ಯಾವ್ದ್ರಲ್ಲಿ ಮಾಡಿದೀವ್ರಿ? ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾರೆ. ಕುಮಾರಸ್ವಾಮಿ ಆಲ್ವೇಸ್ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಇಂದ ತಗೊಂಡೋಗಿರೋದು ಇವತ್ತಿನವರೆಗೆ ನಿರ್ದೇಶಿಸ್ತಾರೆ. ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ವಾ? ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ. ಈ ಶುಡ್ ಸ್ಪೀಕ್. ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಡಾಕ್ಯುಮೆಂಟ್ ಓದಕ್ ಬಂದಿಲ್ಲ ಸಚಿವರಿಗೆ ಅಂತ ಕನ್ನಡ ಹಂಗಾಗಿ ಅಧಿಕೇಶನ್ ಮಾಡ್ತಾ ಇದ್ದಾರೆ. ಯಾರು ಓದಕ್ ಓದಕ್ ಬಂದಿದ್ದು ಪ್ರೊಡ್ಯೂಸ್ ಮಾಡಿದಾರಲ್ಲ, ನೀನು ಓದ್ಕೊಂಡಿದ್ಯಾ? ಅಲ್ಲಪ್ಪ, ನೀನು ದಾಖಲಾತಿಗಳು ಓದ್ಕೊಂಡು ಪ್ರೊಡ್ಯೂಸ್ ಮಾಡಿರೋದು. ಮತ್ತೆ ಓದ್ಕೋ.